ಎಸ್, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಸ ಸಂಕಷ್ಟ ಶುರುವಾಗಿದೆ. ಯಾವಾಗ ಮುಡಾ ಹಗರಣ, ಏನು ಮುಡಾ ಹಗರಣ? ಅದೇ ಮುಖ್ಯಮಂತ್ರಿಯವರ ಪತ್ನಿ 14 ಸೈಟ್ ಪಡ್ಕೊಂಡಿದ್ದಾರೆ, ಅದು ಕಾನೂನು ಬಾಹಿರ, ವಗೇರೆ ವಗೇರೆ, ಅಲ್ಲಿ ನಿವೇಶನ ಆಗಿತ್ತು, ಇದೆಲ್ಲ ನೀವು ಕೇಳಿದ್ದೀರಲ್ವಾ? ಇದೆಲ್ಲ ಒಂದು ಕೊನೆಯ ಹಂತಕ್ಕೆ ಬಂದಿದೆ. TJ ಅಬ್ರಹಾಂ ಅನ್ನೋರು ಒಂದು ಕಂಪ್ಲೇಂಟನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಏನು ಕಂಪ್ಲೇಂಟ್ ನೋಡಿ, ಆ 14 ಸೈಟ್ ಪಡ್ಕೊಂಡದ್ದು ತಪ್ಪಲ್ಲ, ಅದು ಆರೋಪ ಬರ್ತಾ ಇತ್ತಲ್ಲ ದಲಿತ ಭೂಮಿ, ಅದೂ ಅಲ್ಲ. ಆದರೆ ಸಿದ್ದರಾಮಯ್ಯನವರ ಬಾವಮೈದ ಮಲ್ಲಿಕಾರ್ಜುನಯ್ಯ ಅವರು ಆ ಭೂಮಿಯನ್ನು ಪಡೆಯುವಾಗ ಅದು ವಸತಿಯೋಗ್ಯವಾದ ಭೂಮಿಯಾಗಿ ಪರಿವರ್ತನೆ ಆಗಿತ್ತು, ಅದನ್ನು ಸೈಟ್ಗಳಾಗಿ ಕನ್ವರ್ಟ್ ಮಾಡಿ ಮಾರಾಟ ಮಾಡಿ ಆಗಿತ್ತು. ಆ ನಂತರ ಮಲ್ಲಿಕಾರ್ಜುನಯ್ಯ ಅವರು ಆ ಜಾಗವನ್ನು ಪಡೀತಾರೆ. ಆದರೆ ಆ ಜಾಗವನ್ನು ಪಡೆಯುವಂಥ ವೇಳೆಗೆ ಅದು ಕೃಷಿ ಭೂಮಿ ಅಂತ ಉಲ್ಲೇಖ ಆಗಿದೆ. ಆ ಕೃಷಿ ಭೂಮಿ ಅಂತ ಉಲ್ಲೇಖ ಆಗಬೇಕು ಅಂತಂದರೆ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಸಹಿ ಮಾಡಿರಬೇಕಾಗತ್ತೆ. ಆದರೆ ಸಹಿ ಮಾಡಿದ್ದಾರೆ, ಆದರೆ ಅದು ಕೃಷಿ ಭೂಮಿ ಅಲ್ಲ. ಹಾಗಾಗಿ ಅಲ್ಲಿ ಭ್ರಷ್ಟಾಚಾರವಾಗಿದೆ ಅನ್ನುವಂಥ ಆರೋಪ. ಇದುವೇ ಇದೀಗ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವು. ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಸಿಎಂ ಕೊರಳಿಗೆ ಮೂಡಾ ಹಗರಣದ ಉರುಳು. ಒಂದೇ ದಿನದಲ್ಲಿ ಉತ್ತರ ಕೊಡ್ತಾರಾ ಸಿದ್ದರಾಮಯ್ಯ? ಸಿಎಂ ಸಿದ್ದರಾಮಯ್ಯಗೆ ಅವರ ಸತಿ ಪಡ್ಕೊಂಡಿದ್ದ ಮೂಡಾ ಸೈಟ್ ದೊಡ್ಡ ಸಂಕಷ್ಟ ತಂದೊಡ್ಡಿದೆ. ಅದು ಯಾವ ಮಟ್ಟಿಗೆ ಅಂದ್ರೆ ಮುಖ್ಯಮಂತ್ರಿ ಕುರ್ಚಿ ಅಲುಗಾಡುವ ಮಟ್ಟಿಗೆ. ಹೌದು, ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಮೂಡಾ ನಿವೇಶನ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಉತ್ತರ ಬಯಸಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಹೆಚ್ಚಿನ ಮಾಹಿತಿ ಜೊತೆಗೆ ವರದಿ ಸಲ್ಲಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದ ಸಿಎಂ. ತಮ್ಮ ಕುರ್ಚಿ ಅಲುಗಾಡ್ತಾ ಇದೆ ಅನ್ನೋ ಮುನ್ಸೂಚನೆ ಸಿಕ್ಕ ಬೆನ್ನಲ್ಲೇ ಸಿದ್ದರಾಮಯ್ಯ ಅಲರ್ಟ್ ಆದ್ರು. ಎಲ್ಲ ಸಚಿವರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ವಿಪಕ್ಷಗಳ ವಿರುದ್ಧ ರಣತಂತ್ರ ರೂಪಿಸಲು ಸಂಪುಟ ಸಹೋದ್ಯೋಗಿಗಳ ಜೊತೆ ಚರ್ಚೆ ನಡೆಸಿದ್ರು. ಇದೇ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಅನುಪಸ್ಥಿತಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು. ಮೈತ್ರಿ ವರಿಯರೆಲ್ಲ ಸೇರಿ ರಾಜ್ಯಪಾಲರು ನೀಡಿರುವ ನೋಟಿಸ್ ಹಿಂಪಡೆಯುವಂತೆ ಒತ್ತಾಯಿಸಿ ನಿರ್ಣಯ ಕೈಗೊಂಡ್ರು. ನೋಟಿಸ್ ವಿರುದ್ಧ ಕಾನೂನು ಹೋರಾಟ ನಡೆಸಲು ನಿರ್ಧರಿಸಿದ್ರು. ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಂಗ್ಗೆ ಬರಬೇಕಾಗಿತ್ತು. ಈ ಸಬ್ಜೆಕ್ಟ್ ಅನ್ನು ನಾವು ದೀರ್ಘವಾಗಿ ಕಾನೂನುಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ಅನೇಕ ರಾಷ್ಟ್ರೀಯ ಕೋರ್ಟ್ಗಳಲ್ಲಿ ಬಂದಂಥ ಜಡ್ಜ್ಮೆಂಟ್ಗಳನ್ನು ಎಲ್ಲ ಕೂಡ ಗಮನಿಸಿ ಇವನ್ನೆಲ್ಲ ಕೂಡ ಬಹಳ ದೀರ್ಘವಾಗಿ ಸುಮಾರು 3 ಗಂಟೆಗಳ ಕಾಲ ನಾವೆಲ್ಲ ಚರ್ಚೆಯನ್ನು ನಾವು ಮಾಡಿ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಅಬ್ರಹಾಂ ಕೊಟ್ಟಿರೋ ಪತ್ರನೂ ಒಂದು 100 ಪೇಜ್ ಮೇಲಿದೆ, 150-200 ಪೇಜ್ ಮೇಲಿದೆ. ಅದನ್ನು ಓದಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದು ನಾನೇನು ನಿಮ್ಗೇನು ಹೆಚ್ಚಿಗೆ ಹೇಳಬೇಕಾದ್ದೇನಿಲ್ಲ. ಅದಾದ್ಮೇಲೆ ಚೀಫ್ ಸೆಕ್ರೆಟರಿ ಕೊಡ್ತಾರೆ. ಈ ಮಧ್ಯದಲ್ಲಿ ಚೀಫ್ ಸೆಕ್ರೆಟರಿ ಏನು ಕೊಟ್ಟಿದ್ದಾರೆ ಅಂತ ಓದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ನೀವು ಬದಲಾವಣೆ ಮಾಡಬೇಕು, ಸರ್ಕಾರನೇ ತೆಗಿಬೇಕು, ಈ ದೇಶದ 136 ಸೀಟ್ ಕೊಟ್ಟಂತ ಜನತೆಗೆ, ಕನ್ನಡ ನಾಡಿನ ಜನತೆಗೆ ಆಶೀರ್ವಾದ ಮಾಡಿದಂತ ಈ ಒಂದು ಸರ್ಕಾರನ ತೆಗಿಬೇಕು ಅಂತ ಹೊರಟಿದಿರಲ್ಲ, ದಿಸ್ ಇಸ್ ನಾಟ್ ಪಾಸಿಬಲ್. ಇದು ಸಾಧ್ಯ ಇಲ್ಲ. ಮೂಡಾ ಹಗರಣ ಸಿದ್ದರಾಮಯ್ಯಗೆ ಟೆನ್ಷನ್ ತಂದಿಟ್ಟಿದೆ. ನಾಳೆ ಸಿಎಂ ಯಾವ ರೀತಿ ಉತ್ತರ ಕೊಡ್ತಾರೋ ಕಾದ್ ನೋಡ್ಬೇಕು. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಇದನ್ನು ಇಷ್ಟೊಂದು ಸೀರಿಯಸ್ ಆಗಿ ಯಾಕೆ ತಗೊಂಡಿದ್ದಾರೆ ಅಂತಂದರೆ, ತಮ್ಮ 45 ವರ್ಷಗಳ ರಾಜಕೀಯ ಜೀವನದಲ್ಲಿ ಎಂದಿಗೂ ಅವರಿಗೆ ಇಂಥ ಪ್ರಾಬ್ಲಮ್ ಉಂಟಾಗಿದ್ದದ್ದಿಲ್ಲ, ಯಾವತ್ತೂ ಕೂಡ ಈ ರೀತಿ ಆದದ್ದಿಲ್ಲ. ನಾಳೆ ಈಗ ಯಡಿಯೂರಪ್ಪನವ್ರದ್ದು ಏನಾಯಿತು, ಕೊನೆಗೆ ಕ್ಲೀನ್ ಚಿಟ್ ಸಿಕ್ತು, ಸ್ಕ್ವ್ಯಾಶ್ ಆಯಿತು, ಮತ್ತೆ ಅವರು ಮುಖ್ಯಮಂತ್ರಿ ಆದರು. ನಾಳೆ ಒಂದು ವೇಳೆ ಕ್ಲೀನ್ ಚಿಟ್ ಎಲ್ಲ ಆದಂತ ಸಿಕ್ಕಿದ್ರು ಕೂಡ ಜನ ನೆನಪಿಸ್ಕೊಳ್ಳೋದು ಯಾವುದು? ನೀವು ಅರೆಸ್ಟ್ ಆಗಿದ್ರಿ, ನೀವು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದದ್ದು ಯಾಕೆ,
ನಿಮ್ಮ ಮೇಲೆ ಆರೋಪ ಬಂದಿತ್ತು, ನೀವು ಕೋರ್ಟ್ಗೆ ಹೋಗಿದ್ರಿ, ಇದ್ಯಾಕಪ್ಪ ನನಗೆ ಬೇಕು ಅನ್ನೋದು ಸಿದ್ದರಾಮಯ್ಯನವರ ತಲೆನೋವು. ಸಿದ್ದುಗೆ ಏನು ಸಮಸ್ಯೆ ಬನ್ನಿ ಹೇಳ್ತಾ ಹೋಗ್ತೀನಿ. ಯಾವ ಕಾರಣಕ್ಕಾಗಿ ಈಗ ಅವರು ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ಒಂದು ವೇಳೆ ತನಿಖೆ ಎದುರಿಸಬೇಕಾಗತ್ತೆ, ಅಥವಾ ರಾಜೀನಾಮೆ ಕೊಡಬೇಕಾಗತ್ತೆ, ಅಥವಾ ಅರೆಸ್ಟ್ ಆಗಬೇಕಾಗತ್ತೆ. 14 ಸೈಟ್ ಪಡೆದುಕೊಂಡಿದ್ದಕ್ಕ ಅಲ್ಲ, 14 ಸೈಟ್ ತಗೊಂಡ್ರು, ಅವರ ಹೆಂಡತಿ ಪಡ್ಕೊಂಡ್ರು ಅಲ್ವೇ ಅಲ್ಲ. ಈಗ TJ ಅಬ್ರಹಾಂ ಹಾಕಿರುವಂಥ ಡಿಮಾಂಡ್. ಇನ್ನೊಂದು ಮಾತು ಬಂತು ನೋಡಿ, ಅದರ ಮೂಲ ನಿಂಗ ಜವರ ಅದು ದಲಿತರ ಭೂಮಿ ಯಾರು ಖರೀದಿ ಮಾಡೋಂಗಿಲ್ಲ, ಇವರು ಖರೀದಿ ಮಾಡಿದ್ದಾರೆ. ದಲಿತರಿಂದ ಭೂಮಿ ಪಡೆದಿದ್ದಕ್ಕ ಅದಕ್ಕೂ ಅಲ್ಲ. ಸರಿ, ಹಾಗಿದ್ರೆ ಇನ್ಯಾವುದು? ವಾಲ್ಮೀಕಿ ನಿಗಮದ 89 ಕೋಟಿ ಹಗರಣ ಆಯ್ತಲ್ಲ, ಹೌದು ಹಗರಣ ಆಗಿದೆ, ಯಾರನ್ನು ಕೂಡ ಬಚಾವ್ ಮಾಡೋ ಪ್ರಶ್ನೆ ಇಲ್ಲ ಅಂತ ಸಿದ್ದರಾಮಯ್ಯ ಸದನದಲ್ಲಿ ಹೇಳಿದ್ರಲ್ಲ, ಅದಕ್ಕೂ ಅಲ್ಲ. ಹಾಗಿದ್ರೆ 14 ಸೈಟ್ ಅಲ್ಲ, ದಲಿತರಿಂದ ಭೂಮಿ ಪಡೆದದ್ದಕ್ಕಲ್ಲ, ವಾಲ್ಮೀಕಿ ನಿಗಮದ ಕಾರಣಕ್ಕಲ್ಲ, ಇನ್ಯಾಕೆ? ಈಗ ಹೇಳ್ತೀನಿ. ಆ 14 ಸೈಟು ಪಡೆದುಕೊಂಡ ರೀತಿಗೆ, ಹೌದಾ? ಹೆಂಗೆ ಪಡ್ಕೊಂಡ್ರಿ ನೀವು? ಪಡ್ಕೊಂಡಿದ್ದು ಕರೆಕ್ಟ್ ಇದೆ, ಪಡ್ಕೊಂಡದ್ದು ಹೇಗೆ? ಎಸ್, ಭೂಮಿ ಪಡೆದುಕೊಂಡ ರೀತಿ, ಅಲ್ಲಿ ಅವ್ಯವಹಾರ ಆಗಿದೆ, ಅಲ್ಲಿ ಅಧಿಕಾರ ದುರುಪಯೋಗ ಆಗಿದೆ, ಅಲ್ಲಿ ನಿಮ್ಮ ಒತ್ತಡ ನಡೆದಿದೆ, ಅಲ್ಲಿ ಕೆಲವು ತಪ್ಪು ಸಹಿಗಳಾಗಿದೆ. ಅರ್ಥ ಆಯ್ತಲ್ಲ? ಓಕೆ. ಈಗ TJ ಅಬ್ರಹಾಂ ಅವರ ಬೇಡಿಕೆ ಏನು? ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.